ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಏನಪ್ಪ ಗುಡ್ ನ್ಯೂಸ್ ಅಂತಂದ್ರೆ, ಪೋಸ್ಟ್ ಆಫೀಸಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಇದಕ್ಕೆ ಎಕ್ಸಾಮ್ ಇದೆಯಾ, ಫುಲ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ. ಇನ್ನು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಲೈಕ್ ಮಾಡಿ ಗುರು. ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ಪೋಸ್ಟ್ ಆಫೀಸಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು. ಆ ಒಂದು ಹುದ್ದೆಗಳಿಗೆ ಜನವರಿ 15ನೇ ತಾರೀಕು ನಂತರ ಏನು ಮಾಡ್ತಾರೆ, ಅಫಿಷಿಯಲ್ ಆಗಿ ನೋಟಿಫಿಕೇಶನು, ಅಪ್ಲಿಕೇಶನ್ ಲಿಂಕನ್ನು ಬಿಡ್ತಾ ಹೋಗ್ತಾರೆ. ಅದಕ್ಕೋಸ್ಕರನೇ ನಿಮಗೆ ಅಡ್ವಾನ್ಸ್ ಆಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ನಿಮಗೆ ಒಂದು ಗಮನಕ್ಕಿದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 3 ತರಹದ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯುವಂತಹ ಸಾಧ್ಯತೆ ಇದೆ. ಗ್ರಾಮ್ ಡಾಕ್ ಸೇವಕ್ ಅಂತಂದೇಳಿ, ಆಮೇಲೆ ಸೆಕೆಂಡ್ ಒನ್ನು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತಂದೇಳಿ, ಥರ್ಡ್ ಒನ್ನು ಅಸಿಸ್ಟೆಂಟ್ ಬ್ರಾಂಚ್ ಮಾಸ್ಟರ್ ಅಂತಂದೇಳಿ 3 ತರಹದ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯುವಂತಹ ಸಾಧ್ಯತೆ ಇದೆ. ಇಲ್ಲಿ ಟೋಟಲ್ ಆಗಿ 30,000ಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಆ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯುವಂತಹ ಸಾಧ್ಯತೆ ತುಂಬ ಇದೆ. ಅದಕ್ಕೋಸ್ಕರನೇ ನಿಮಗೆ ಅಡ್ವಾನ್ಸ್ ಆಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿಯಾಗಿ ಸೆಲೆಕ್ಷನನ್ನು ಮಾಡ್ಕೊಳ್ತಾರೆ ಅಂತಂದರೆ, SSLC ಅಂಕಗಳ ಆಧಾರದ ಮೇಲೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಮೆರಿಟ್ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಆ ಮೆರಿಟ್ ಲಿಸ್ಟಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಕರೆಕ್ಟಾದ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿದ್ರೆ ಅಂತಹ ಅಭ್ಯರ್ಥಿಗಳನ್ನು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಸೆಲೆಕ್ಷನನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ನೋಟಿಫಿಕೇಶನನ್ನು www.indianpost.gds.online.government.in ಅವ್ರು ಏನು ಮಾಡ್ತಾ ಹೋಗ್ತಾರೆ, ರಿಲೀಸ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ನೋಟಿಫಿಕೇಶನ್ ಸಿಗುತ್ತೆ, ಅಪ್ಲಿಕೇಶನ್ ಯಾವ ರೀತಿಯಾಗಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಕೂಡ ಸಿಗುತ್ತೆ, ರಿಜಿಸ್ಟ್ರೇಷನ್ ಕೂಡ ಸಿಗುತ್ತೆ. ಎಲ್ಲವನ್ನು ಡೀಟೇಲನ್ನು ಅವರು www.indiapost.gds.online.government.in ಅವ್ರು ಏನು ಮಾಡ್ತಾ ಹೋಗ್ತಾರೆ, ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವ ಯಾವ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತಂದೇಳಿ ಈಗ ನೋಡ್ತಾ ಹೋಗೋಣ. ಉತ್ತರ ಪ್ರದೇಶದಲ್ಲಿ 3,004 ಹುದ್ದೆಗಳು ಖಾಲಿ ಇದ್ದಾವೆ. ಉತ್ತರಾಖಂಡದಲ್ಲಿ 568 ಹುದ್ದೆಗಳು ಖಾಲಿ ಇದ್ದಾವೆ. ಬಿಹಾರಲ್ಲಿ 783 ಹುದ್ದೆಗಳು ಖಾಲಿ ಇದ್ದಾವೆ. ಛತ್ತೀಸ್ಗಢದಲ್ಲಿ 638 ಹುದ್ದೆಗಳು ಖಾಲಿ ಇದ್ದಾವೆ. ಡೆಲ್ಲಿಯಲ್ಲಿ 30 ಹುದ್ದೆಗಳು ಖಾಲಿ ಇದ್ದಾವೆ. ಹರಿಯಾಣದಲ್ಲಿ 82 ಹುದ್ದೆಗಳು ಖಾಲಿದ್ದಾವೆ. ಹಿಮಾಚಲ ಪ್ರದೇಶದಲ್ಲಿ 331 ಹುದ್ದೆಗಳು ಖಾಲಿದ್ದಾವೆ. ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ 255 ಹುದ್ದೆಗಳು ಖಾಲಿದ್ದಾವೆ. ಜಾರ್ಖಂಡದಲ್ಲಿ 822 ಹುದ್ದೆಗಳು ಖಾಲಿದ್ದಾವೆ. ಮಧ್ಯಪ್ರದೇಶದಲ್ಲಿ 1,314 ಹುದ್ದೆಗಳು ಖಾಲಿದ್ದಾವೆ. ಕೇರಳದಲ್ಲಿ 1,385 ಹುದ್ದೆಗಳು ಖಾಲಿದ್ದಾವೆ. ಪಂಜಾಬಲ್ಲಿ 400 ಹುದ್ದೆಗಳು ಖಾಲಿದ್ದಾವೆ. ಮಹಾರಾಷ್ಟ್ರದಲ್ಲಿ 25 ಹುದ್ದೆಗಳು ಖಾಲಿದ್ದಾವೆ. ನಾರ್ತ್ ಈಸ್ಟರ್ನಲ್ಲಿ 1,260 ಹುದ್ದೆಗಳು ಖಾಲಿದ್ದಾವೆ. ಒಡಿಸ್ಸಾದಲ್ಲಿ 1,101 ಹುದ್ದೆಗಳು ಖಾಲಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ 1,135 ಹುದ್ದೆಗಳು ಖಾಲಿದ್ದಾವೆ. ತಮಿಳುನಾಡು ಅಲ್ಲಿ 2,292 ಹುದ್ದೆಗಳು ಖಾಲಿದ್ದಾವೆ. ತೆಲಂಗಾಣದಲ್ಲಿ 519 ಹುದ್ದೆಗಳು ಖಾಲಿದ್ದಾವೆ. ಅಸ್ಸಾಮಲ್ಲಿ 655 ಹುದ್ದೆಗಳು ಖಾಲಿದ್ದಾವೆ. ಗುಜರಾತಲ್ಲಿ 1,203 ಹುದ್ದೆಗಳು ಖಾಲಿದ್ದಾವೆ. ವೆಸ್ಟ್ ಬೆಂಗಾಲಲ್ಲಿ 923 ಹುದ್ದೆಗಳು ಖಾಲಿದ್ದಾವೆ. ಆಂಧ್ರ ಪ್ರದೇಶದಲ್ಲಿ 1,215 ಹುದ್ದೆಗಳು ಖಾಲಿದ್ದಾವೆ. ಒಟ್ಟು ಟೋಟಲ್ ಆಗಿ 21,413 ಹುದ್ದೆಗಳನ್ನು ಈಗ ಅಫಿಷಿಯಲ್ ಆಗಿ ಅವ್ರು ಏನು ಮಾಡಿದ್ದಾರೆ, ರಿಲೀಸ್ ಮಾಡಿರುವಂಥದ್ದು. ಇಷ್ಟು ಹುದ್ದೆಗಳಿಗೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಕಾಲ್ಫರ್ ಮಾಡುವಂತಹ ಸಾಧ್ಯತೆ ತುಂಬ ಇದೆ. ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. ಈ ಒಂದು ಹುದ್ದೆಗೆ SSLCಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅದರ ಜೊತೆಗೆ ಏಜನ್ನು ಕಂಪ್ಲೀಟ್ ಮಾಡಿರ್ಬೇಕು. ಮಿನಿಮಮ್ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 40 ವರ್ಷ ಇರಬೇಕು. ಇಷ್ಟರ ಒಳಗಡೆ ಇರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಪೋಸ್ಟ್ ಆಫೀಸ್ GDS ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸಲ ಹೇಳ್ತಾ ಹೋಗ್ತೀನಿ. SSLCಯಲ್ಲಿ ಗಳಿಸಿರುವಂತಹ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ. ಆ ಒಂದು ಮೆರಿಟ್ ಲಿಸ್ಟಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅವ್ರೇನು ಮಾಡ್ತಾ ಹೋಗ್ತಾರೆ, ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ. ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಪ್ಪ ಅಂತಂದರೆ, ಜನರಲ್ ಕ್ಯಾಟಗರಿ ಅವರಿಗೆ 100 ರೂಪಾಯಿ ಇದೆ. ಇನ್ನು ಮಿಕ್ಕಿದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಫ್ರೀ, ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸು ಇರೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ. ಬನ್ನಿ ಈ ಒಂದು ಹುದ್ದೆಗೆ ಸ್ಯಾಲ್ರಿಯನ್ನು ನೋಡ್ತಾ ಹೋಗೋಣ.
ABPMಗೆ ಸಂಬಂಧಪಟ್ಟಂತೆ 10,000ದಿಂದ 24,470 ರೂಪಾಯಿವರೆಗೂ ಸ್ಯಾಲರಿನ ನೀಡ್ತಾ ಹೋಗ್ತಾರೆ. BPMಗೆ ಸಂಬಂಧಪಟ್ಟಂತೆ 12,000ದಿಂದ 29,380 ರೂಪಾಯಿವರೆಗೆ ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಅವ್ರು ಏನು ಮಾಡಿದ್ದಾರೆ, ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ. SC/ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಆಮೇಲೆ ಪರ್ಸನಲ್ ಡಿಸಬಿಲಿಟಿ ಅಂದರೆ ಅಂಗವಿಕಲತೆ ಪ್ಲಸ್ OBC ಅವರಿಗೆ 13 ವರ್ಷ, ಆಮೇಲೆ PWD ಪ್ಲಸ್ SC/ST ಆಗಿದ್ದರೆ ಅಂದರೆ ಅಂಗವಿಕಲತೆ ಪ್ಲಸ್ SC/STಗಳಿದ್ದರೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನು ಅವರು ಕೊಟ್ಟಿರುವಂಥದ್ದು. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ನೋ ರಿಲ್ಯಾಕ್ಸೇಷನ್ ಅಂತಂದೇಳಿ ಹೇಳಿರುವಂಥದ್ದು. ಇದಿಷ್ಟು ಪೋಸ್ಟ್ ಆಫೀಸಲ್ಲಿ ಖಾಲಿ ಇರುವಂತಹ GDS ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ಇಲ್ಲಿ ಯಾವ ರೀತಿಯಾಗಿ ಸೆಲೆಕ್ಷನನ್ನು ಮಾಡ್ಕೊಳ್ತಾರೆ ಅಂತಂದೇಳಿ ಗೊತ್ತಾಯಿತು. ಈ ಒಂದು ಹುದ್ದೆಗಳಿಗೆ ಆದಷ್ಟು ಬೇಗ ಅಪ್ಲಿಕೇಶನನ್ನು ಕರೆಯುವಂತಹ ಸಾಧ್ಯತೆ ಇದೆ. ಅಡ್ವಾನ್ಸ್ ಆಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಯಾರೆಲ್ಲ SSLCಯನ್ನು ಕಂಪ್ಲೀಟ್ ಮಾಡಿದಿರಿ, ಈ ಒಂದು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡಬೇಕಂತಂದೇಳಿ ಅಂದ್ಕೊಂಡಿದ್ದೀರಿ ಅಂಥವರೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರಿ. ಸೆಲೆಕ್ಷನನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದೇಳಿ ಎಲ್ಲ ನೋಡಿಕೊಂಡು ಇನ್ನೇನು ಜನವರಿ 15ರ ನಂತರ ಅವ್ರೇನು ಮಾಡ್ತಾ ಹೋಗ್ತಾರೆ, ಅಫಿಷಿಯಲ್ ಆಗಿ ನೋಟಿಫಿಕೇಷನನ್ನು ರಿಲೀಸ್ ಮಾಡ್ತಾ ಹೋಗ್ತಾರೆ. ಅಲ್ಲಿವರೆಗೂ ಕೂಡ ಆದಷ್ಟು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಏನೇನು ಬೇಕು ಡಾಕ್ಯುಮೆಂಟ್ಸ್ಗಳು, ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ಮು, ರೂರಲ್ ಇದ್ದರೆ ರೂರಲ್ಲು, ಎಲ್ಲವನ್ನು ಕೂಡ ನೀಟಾಗಿ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಆದಷ್ಟು ಅಪ್ಲಿಕೇಶನ್ ಕಾಲ್ಫಾರ್ಮ್ ಆದ ತಕ್ಷಣವೇ ನೀವು ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಏನಾದರೂ ನಿಮಗೆ ಡೌಟ್ಸ್ ಇತ್ತಂದರೆ ಕಮೆಂಟ್ಸ್ ಮೂಲಕ ನೀವು ಕೇಳ್ಬೋದು. ಈ ಒಂದು ನೋಟಿಫಿಕೇಷನ್ನು ಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ. ಎರಡಕ್ಕೂ ಕೂಡ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಚಾನಲ್ ಲಿಂಕಲ್ಲಿ ಜಾಯ್ನ್ ಆದರೆ ನೀವು ಅಲ್ಲಿ PDF ಅನ್ನು ಕೊಟ್ಟಿರ್ತೀನಿ, ನೀಟಾಗಿ ನೋಡ್ಕೊಳ್ರಿ. ಆಮೇಲೆ ಈ ಒಂದು ಹುದ್ದೆಗಳಿಗೆ ಜನವರಿ 2015ರ ನಂತರ ನೋಟಿಫಿಕೇಷನ್ ಆಗುವಂತಹ ಸಾಧ್ಯತೆ ತುಂಬ ಇದೆ. ಓಕೆನಾ? ಅದಕ್ಕೋಸ್ಕರ ನಿಮಗೆ ಅಡ್ವಾನ್ಸ್ ಆಗಿ ಈ ಒಂದು ನೋಟಿಫಿಕೇಷನ್ ಬಗ್ಗೆ ನಾನು ಮಾಹಿತಿಯನ್ನು ನೀಡಿರುವಂಥದ್ದು. ಆದಷ್ಟು ಕೂಡ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಕೂಡ ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್. ಧನ್ಯವಾದಗಳು.